ಶ್ರೀ ಶಿವರಾಜ್ ಸಿಂಗ್ ಚೌಹಾಣ್ ಕೃಷಿ ಸಚಿವರು ಭಾರತ ಸರ್ಕಾರ ಕರ್ನಾಟಕ ರಾಜ್ಯದ ರೈತರ ವಿವಿಧ ಸಮಸ್ಯೆಗಳ ಪರಿಹಾರಕ್ಕೆ ಮನವಿ. ಕರ್ನಾಟಕವು ದೇಶದಲ್ಲಿ ಅತ್ಯಂತ ಸಾಮರಸ್ಯ ಮತ್ತು ಸಮೃದ್ಧ ರಾಜ್ಯವಾಗಿದ್ದು, ಪ್ರಸ್ತುತ ರಾಜ್ಯದಲ್ಲಿ 42% ಮಳೆ ಕೊರತೆಯಿಂದ ರೈತರ ಸಂಕಷ್ಟ ಸಿಲುಕಿದ್ದಾರೆ. ಆದ್ದರಿಂದ ರೈತರ ಹಿತದೃಷ್ಟಿಯಿಂದ ಈ ಕೆಳಗೆ ನಮೂದಿಸಿದ ಬೇಡಿಕೆಗಳನ್ನು ಈಡೇರಿಸುವಂತೆ ಕೇಂದ್ರ ಸರ್ಕಾರವನ್ನು ಕೋರುತ್ತೇವೆ. ರೈತರು ಬೆಳೆದ ಬೆಳೆಗಳನ್ನು ಕನಿಷ್ಠ ಬೆಂಬಲ ಬೆಲೆಯಲ್ಲಿ ಎಂಎಸ್ಪಿ ಖರೀದಿಸಿ ಎಪಿಎಂಸಿ ಶಾಶ್ವತ ಖರೀದಿ ಕೇಂದ್ರಗಳನ್ನು ತೆರೆಯಬೇಕು. ಆಲಮಟ್ಟಿ ಅಣೆಕಟ್ಟಿನ ಎತ್ತರ ಹೆಚ್ಚಿಸುವುದು, ನದಿ ಪಾತ್ರಗಳ ಹೊಳೆ ತೆಗೆಯುವುದು, ಕಳಸಾ ಬಂಡೂರಿ ನಾಲಾ ತಿರುವು, ಮಹದಾಯಿ ಮಲಪ್ರಭಾ ನದಿ ಜೋಡಣೆ ಯೋಜನೆ ಮುಂತಾದ ರಾಜ್ಯದಲ್ಲಿ ಸ್ಥಗಿತಗೊಂಡಿರುವ ನೀರಾವರಿ ಯೋಜನೆಗಳಿಗೆ ಅಡ್ಡಿಯಾಗಿರುವ ಸಮಸ್ಯೆಗಳನ್ನು ಪರಿಹಾರ ಮತ್ತು ಮೇಕೆದಾಟುವ ಅಣೆಕಟ್ಟು ನಿರ್ಮಾಣಕ್ಕೆ ಚಾಲನೆ ನೀಡುವ ಕ್ರಮ ಕೈಗೊಳ್ಳಬೇಕು. ಮಲಪ್ರಭಾ ನದಿಯ ದಡದಲ್ಲಿರುವ ಜಾಕ್ವೆಲ್ 20 ವರ್ಷಗಳಿಂದ ದುರಸ್ತಿ ಒಳಗಾಗಿಲ್ಲ. ಅವುಗಳ ದುರಸ್ತಿಗೆ ಕ್ರಮ ಕೈಗೊಳ್ಳಬೇಕು ಹಾಗೂ ನಯಾನಗರ ಬಳಿ ಹೊಸ ಜಾಕ್ವೆಲ್ ಸ್ಥಾಪಿಸಿ ಬೆಳವಾಡಿ ಬೂದಕಟ್ಟಿ ಏತ ನೀರ ಯೋಜನೆ ಆರಂಭಿಸಬೇಕು. ಕಿಸಾನ್ ಸಮ್ಮಾನ್ ಯೋಜನೆಯ ಲಾಭ ಮೊತ್ತವನ್ನು ತಕ್ಷಣವೇ ಕನಿಷ್ಠ 10,000ಕ್ಕೆ ಹೆಚ್ಚಿಸಬೇಕು. ಮಾನ್ಯ ಶ್ರೀಗಳ ಕೃಷಿ ಮಿನಿಗಳು. ರೈತರು ಸಂಕಷ್ಟದಲ್ಲಿರುವ ರೈತರ ಸಾಲ ಮನ್ನಾ ಮಾಡಲು ಮನವಿ. ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ವಿಬಿಜಿ-ಆರ್ಎಎಂಜಿ ಯೋಜನೆಗಳಲ್ಲಿ ಕೃಷಿಗೆ ಉತ್ತೇಜನ ನೀಡಲು ಪ್ರತಿ ವರ್ಷ ಎಕರೆಗೆ 10ರಿಂದ 20 ಕಾರ್ಮಿಕರನ್ನು ನೇಮಿಸಬೇಕು. ರಾಜ್ಯದ ರೈತರ ಹಿತದೃಷ್ಟಿಯಿಂದ ಈ ಎಲ್ಲಾ ಬೇಡಿಕೆಗಳನ್ನು ಈಡೇರಿಸುವಂತೆ ರಾಜ್ಯದ ರೈತರ ಪರವಾಗಿ ವಿನಂತಿಸುತ್ತೇವೆ.